ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ಜದ್ಯಪಿ ಜನಮು ಕುಮಾತು ತೇ ಮೈ ಸಠು ಸದಾ ಸದೋಸ್ आपन जानी न त्यागी हही मोहि रघुबीर बरोस भरत बचन सब कह प्रिय लागे राम सनेह सुधा जनु पागे लोग वियोग विषम विष दागे मंत्र सबीज सुनत जनु जागे मातु सचिव गुरु पुर नर नारी सकल सनेह बिकल भये भारी भरत ही कहि सराहि सराहि राम प्रेम मूरति तनु आहि तात भरत अस काहे न कहूँ प्राण समान राम प्रिय अहूँ जो पावरु अपनी जड़ताई तुम्हि सुगाई मातु कुटिलाई सो सठु कोटिक पुरुष समेता बसिहि कलप सत नरक निकेता अहि अघ ಅವಗುಣ ನಹಿ ಮನಿ ಗಹಿ ಹರಯಿ ಗರಲ ದುಃಖ ದಾರಿದ್ ದಹಯಿ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರತ ತನ್ನ ಮಾತನ್ನ ಅಲ್ಲಿರುವಂತ ಜನರಿಗೆ ತಿಳಿಸ್ತಾ ಇದ್ದಾನೆ. ನಾನು ರಾಮನಿರುವ ಕಡೆ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ನನಗೆ ನೀವೆಲ್ಲ ಆಶೀರ್ವಾದ ಮಾಡಿ ನಾನು ಹೋಗಿ ಕರೆದಾಗ ನನ್ನನ್ನು ದಾಸ ಅಂತ ತಿಳ್ಕೊಂಡು ಶ್ರೀರಾಮ ರಾಜಂದಾನಿಗೆ ಮರಳಿ ಬರ್ತಾನೆ. ಈಗ ನಾನು ಹೋಗಲಿಲ್ಲ ಅಂತಂದರೆ ಹೇಗಾಗತ್ತೆ? ನಾನು ನನ್ನ ಅಣ್ಣನ ಬಿಟ್ಟು ಇರೋದಕ್ಕೆ ಸಾಧ್ಯ ಇಲ್ಲ. ನನ್ನಿಂದ ನನ್ನ ಅಣ್ಣ ಕಷ್ಟಪಡ್ತಾ ಇರೋದು ನನಗೆ ಯೋಚಿಸೋದಕ್ಕೂ ನನಗಾಗ್ತಾ ಇಲ್ಲ. ನಾನು ಹೋಗಲೇಬೇಕು. ನಾನೇನೋ ಕೆಟ್ಟ ತಾಯಿ ಹೊಟ್ಟೆನಲ್ಲಿ ಹುಟ್ಟಿದ್ರೂ ಕೂಡ, ದುಷ್ಟನಾಗಿದ್ರೂ ಕೂಡ, ದೋಷಿ ಆಗಿದ್ರೂ ಕೂಡ ಶ್ರೀರಾಮ ನನ್ನನ್ನು ತನ್ನವನು ಅಂತ ತಿಳ್ಕೊಂಡು ತ್ಯಾಗ ಮಾಡೋದಿಲ್ಲ ಅನ್ನುವಂಥ ಭರವಸೆ ನನಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಭರತನ ಮಾತೆಲ್ಲರಿಗೂ ಕೂಡ ಇಷ್ಟ ಆಗ್ಬಿಡುತ್ತೆ. ಅವ್ರ ಮನಸ್ಸಲ್ಲಿ ಏನೇನೋ ಯೋಚನೆ ಮಾಡ್ಕೊಂಡಿದ್ರು. ಆದರೆ ಇಲ್ಲಿ ಭರತ ಏನು ಮಾಡ್ತಾ ಇದ್ದಾನೆ, ತನ್ನ ಅಣ್ಣನನ್ನು ವಾಪಸ್ ಕರ್ಕೊಂಬರ್ತೀನಿ ಅನ್ನೋ ಮಾತನ್ನ ಹೇಳ್ತಾನಲ್ಲ, ಅದು ಪ್ರೇಮಾಮೃತದಲ್ಲಿ ಅದ್ದಂತೆ ಆಯ್ತು ಅವರಿಗೆ. ಅಷ್ಟು ಒಂದು ಅಮೃತ ಹೇಗೆ ಸಿಕ್ಕಿದ್ರೆ ಹೇಗಾಗುತ್ತೋ ಆ ರೀತಿ ಆಯ್ತು ಅವರಿಗೆ. ಶ್ರೀರಾಮ ವಿಯೋಗ ಅನ್ನುವಂಥ ಭೀಷಣ ವಿಷದಲ್ಲಿ ಅವರೆಲ್ಲ ಬೆಂದಿದ್ರು. ಬೀಜಯುಕ್ತ ಮಂತ್ರದಿಂದ ಆ ವಿಷ ಇಳಿದು ಹೋದಾಗಿದೆ. ಅಂದ್ರೆ ಭರತನ ವಚನಾಮೃತ ಸೇವನದಿಂದ ಅವರು ಉಪಶಮನವನ್ನ ಹೊಂದ್ಕೊಳ್ತಾರೆ. ಅಂದ್ರೆ ಏನು, ಅವನ ಮಾತನ್ನ ಕೇಳಿ ಎಲ್ಲರಿಗೂ ಕೂಡ ಪ್ರಾಣ ಬಂದಾಗ ಆಯ್ತು. ಇಲ್ಲಿ ನೋಡಿ ಒಂದು ವಿಷಯ, ಅವ್ರು ಯಾರು ಭರತನನ್ನ ಶ್ರೀರಾಮನ ಹೋಗಿ ಕರ್ಕೊಂಡು ಬಾ ಅಂತ ಅವರು ಹೇಳಲಿಲ್ಲ. ಬದಲಿಗೆ ಅವರೆಲ್ಲ ಏನು ಮಾಡಿದ್ರು, ಭರತ ನೀನು ರಾಜ್ಯಾಭಿಷೇಕವನ್ನ ಮಾಡ್ಕೋ ಅಂತಾನೆ ಹೇಳ್ತಾರೆ. ಯಾಕೆ ಅಂತಂದ್ರೆ, ಯಾರು ತಾನೇ ತನ್ನಷ್ಟಕ್ಕೆ ತಾನೇ ಬಂದಂತ ಇಂಥ ಒಂದು ಆಪರ್ಚುನಿಟಿಯನ್ನ ಬೇಡ ಅಂತ ಹೇಳ್ತಾರೆ. ಈಗ ನಾವು ಈ ಜನರಲ್ ಆಗಿ ನೋಡಿದಾಗ ಯಾರಾದ್ರೂ ರಾಜ್ಯಕ್ಕೆ ನೀನು ರಾಜನಾಗು ಅಂತ ಹೇಳಿದ ತಕ್ಷಣ ನಮ್ಗೆ ಎಷ್ಟು ಖುಷಿ ಆಗತ್ತೆ. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಇಂಥ ಒಂದು ನನಗೆ ಆಪರ್ಚುನಿಟಿ ಸಿಕ್ಬಿಡ್ತಲ್ಲ ಅಂತ ಅಂದ್ಬಿಟ್ಟು ಎಷ್ಟು ಖುಷಿ ಆಗ್ಬಿಡ್ತೀವಿ ಅಲ್ವಾ. ರಾಜನಾಗುವಂತ ಒಂದು ಚಾನ್ಸ್ ಸಿಕ್ಕರೆ ಅದನ್ನ ಯಾರು ತಾನೇ ಬಿಡ್ತಾರೆ? ಅದಕ್ಕೋಸ್ಕರ ಅವ್ರು ಈ ಮಾತನ್ನ ಹೇಳಲಿಲ್ಲ. ಈಗ ರಾಜ ಇವನು ಭರತನಿಗೆ ಅಭಿಷೇಕ ಮಾಡಬೇಕು ಅಂತ ಅವನು ರಾಜಾಜ್ಞೆಯನ್ನ ಕೊಟ್ಟಿರ್ತಾನಲ್ವಾ. ಈಗ ಭರತ ಕೂಡ ಅವ್ರ ತಾಯಿಯಿಂದಾನೇ ಇದೆಲ್ಲ ಆಗಿದ್ದು ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಭರತ ಈ ಒಂದು ಆಪರ್ಚುನಿಟಿನ ಯಾಕೆ ಬಿಡ್ತಾನೆ? ಇಂಥ ಒಂದು ಚಾನ್ಸ್ ಸಿಕ್ಕಿದೆ ಅವನಿಗೆ ರಾಜನಾಗುವಂಥದ್ದು, ಅದನ್ನ ಬಿಟ್ಟು ನಾನು ರಾಮನನ್ನ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಅವನು ಹೇಳ್ತಾನ. ಈ ಮಾತು ಅವ್ರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆದರೆ ಈಗ ಅವರು ಭರತನ ಮಾತನ್ನ ಕೇಳಿ ಅವರಿಗೆಲ್ಲ ತುಂಬ ಸಂತೋಷ ಆಗ್ಬಿಟ್ಟು ಅವರಿಗೆ ಜೀವ ಬಂದಂಗೆ ಆಗತ್ತೆ ಅವರಿಗೆ. ಅಂದರೆ ಅವರೆಲ್ಲರಿಗೂ ರಾಮ ಅಂತಂದರೆ ತುಂಬ ಇಷ್ಟ. ಆ ರಾಮನ ವಿಯೋಗ ಅನ್ನುವಂಥ ವಿಷ ಅವರಿಗೆ ಏರ್ಬಿಟ್ಟಿತ್ತು. ಆದರೆ ಭರತನ ಮಾತನ್ನು ಕೇಳಿ ಆ ವಿಷ ಎಲ್ಲ ಇಳಿದು ಹೋಯಿತು. ಅಂದರೆ ಅಮೃತದ ಹಾಗೆ ಅದು ಕೆಲಸ ಮಾಡ್ತು. ತಾಯಿಯಂದರು ಮತ್ತು ಮಂತ್ರಿಗಳು, ಗುರುಗಳು, ನಗರದ ನರನಾರಿಯರು, ಹೀಗೆ ಎಲ್ಲರೂ ಕೂಡ ಪ್ರೇಮ ವಿಫಲರಾಗ್ಬಿಡ್ತಾರೆ. ಭರತನ ಮಾತುಗಳಿಗೆ ಅವರು ಅವನನ್ನು ಶ್ಲಾಘನೆ ಮಾಡುತ್ತಾ, ಅಂದರೆ ಅವನನ್ನು ಹೊಗಳ್ತಾರೆ. ನಿನ್ನ ಶರೀರ ಇದೆಯಲ್ಲಪ್ಪ, ನಿಜಕ್ಕೂ ರಾಮ ಪ್ರೇಮದ ಸಾಕ್ಷಾತ್ ವಿಗ್ರಹ ಅಂತ ಅವರು ಪ್ರಶಂಸೆ ಮಾಡ್ತಾರೆ. ರಾಮನ ಪ್ರೀತಿ ಇದೆಯಲ್ಲ, ಆ ಪ್ರೀತಿನೇ ಒಂದು ಮೂರ್ತಿಯನ್ನು ತಗೊಂಡು ಬಂದರೆ ಏನೋ ಅದು ನೀನು ಅಂತ ಹೇಳ್ತಾ ಇರೋದು. ಅಯ್ಯ ಭರತ, ನಿನ್ನ ಬಾಯಿಂದ ಈ ರೀತಿ ಮಾತು ಬರದೆ ಬೇರೆ ಇನ್ನೇನು ತಾನೇ ಬರುತ್ತಂದರೆ, ನೀನು ಅಷ್ಟೊಂದು ಇಷ್ಟಪಡ್ತೀಯ ರಾಮನನ್ನ. ರಾಮನಿಗೆ ನೀನು ಪ್ರಾಣಪ್ರಿಯ ಕೂಡ,
ಕೈಕೆ ಮಾಡಿದಂಥ ಕಪಟಕ್ಕೋಸ್ಕರ ನಿನ್ನ ಮೇಲೆ ಸಂಶಯ ಪಡೋದಂತೂ ನಿಜ. ಆದರೂ ಕೂಡ ಯಾರಾದರೂ ಆ ರೀತಿ ಸಂಶಯ ಪಟ್ಟಿದ್ದೇ ಆದರೆ ಆ ದುಷ್ಟನ ಕೋಟಿ ವಂಶಜರು ಇರ್ತಾರಲ್ಲ, ಅವರೆಲ್ಲರೂ ಕೂಡ 100 ಕಲ್ಪಗಳ ತನಕ ನರಕದಲ್ಲಿ ಹೋಗಿ ವಾಸ ಮಾಡ್ತಾರೆ. ಅಂದರೆ ನಿನ್ನ ಬಗ್ಗೆ ಆ ರೀತಿ ಕೆಟ್ಟದಾಗಿ ಏನಾದರೂ ಯೋಚನೆ ಮಾಡಿದ್ದೆ ಆದರೆ ಅವರು ನರಕಕ್ಕೆ ಹೋಗೋದು. ಅವನು ಮಾತ್ರ ಅಲ್ಲ, ಅವರ ಕೋಟಿ ವಂಶಜರೂ ಕೂಡ ನರಕದಲ್ಲಿ ಹೋಗಿ ವಾಸ ಮಾಡ್ತಾರೆ. ಹಾವಿನ ಪಾಪ ಮತ್ತು ಅವಗುಣಗಳು, ಈಗ ಹಾವು ಏನು ಪಾಪ ಮಾಡಿರುತ್ತೋ ಅದು ಅವಗುಣಗಳು ಅದರ ಮಣಿಗೆ ತಟ್ಟೋದಿಲ್ಲ ಅಲ್ವಾ. ಅದಕ್ಕೆ ಬದಲಾಗಿ ಆ ಮಣಿನೇ ಆ ವಿಷವನ್ನು ಕಳೆದು ದುಃಖ ದಾರಿದ್ರ್ಯಗಳನ್ನು ಸುಟ್ಟು ಬೂದಿ ಮಾಡಿಬಿಡುತ್ತೆ. ಅಂದರೆ ಏನಿಲ್ಲ ಅರ್ಥ, ಕೈಕೆಯನ್ನ ಹಾವಿಗೆ ಮತ್ತು ಭರತನನ್ನ ಮಣಿಗೆ ಹೋಲಿಸಿ ಹೇಳ್ತಾ ಇದ್ದಾರೆ. ಅದರ ಗುಣವನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಕೈಕೆಯಲ್ಲಿ ಆ ರೀತಿ ಎಲ್ಲ ಅವಗುಣಗಳಿದ್ರೂ ಕೂಡ, ಹೇಗೆ ಹಾವಲ್ಲಿ ವಿಷ ಇರುತ್ತೆ ಮತ್ತು ಅದು ಪಾಪ ಮಾಡಿರುತ್ತೆ, ಅವಗುಣಗಳಿರುತ್ತೆ, ಆ ರೀತಿ ಕೈಕೆಯಲ್ಲಿ ಅವಗುಣಗಳಿದ್ರೂ ಕೂಡ ಅದು ಭರತನಿಗೆ ಬರೋದಿಲ್ಲ ಅಥವಾ ಅದರ ಎಫೆಕ್ಟ್ ಅವನಿಗೆ ಆಗೋದಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಅದನ್ನು ಉದಾಹರಣೆ ಕೊಟ್ಟು ಹೇಳಿದ್ದಾರೆ ನೋಡಿ. ಈಗ ಹಾವಿನ ಹೆಡೆ ಮೇಲೆ ಮಣಿ ಇರುತ್ತೆ, ಹಾವಲ್ಲಿ ವಿಷ ತುಂಬಿದೆ, ಅದರಲ್ಲಿ ಪಾಪ ಇದೆ, ಅದರಲ್ಲಿ ಅವಗುಣಗಳಿದೆ ಅಂತಂದಿದ ತಕ್ಷಣ ಆ ಮಣಿಗೆ ಅವೆಲ್ಲ ಗುಣಗಳು ಬಂದ್ಬಿಡುತ್ತಾ? ಆ ಮಣಿ ಇನ್ನೂ ಪವರ್ಫುಲ್ ಆಗಿರುವಂಥದ್ದು. ಆ ಮಣಿ ಎಷ್ಟು ಪ್ಯೂರ್ ಅಂತಂದರೆ ಇದರಲ್ಲಿರುವಂಥ ಅವಗುಣಗಳನ್ನು ವಿಷವನ್ನು ಕೂಡ ಅದು ದೂರ ಮಾಡಿ ದುಃಖ ದಾರಿದ್ರ್ಯವನ್ನು ಕೂಡ ಅದು ಬೂದಿ ಮಾಡಿಬಿಡುತ್ತೆ. ಅಂದರೆ ಅಂಥ ಗುಣ ಭರತನಲ್ಲಿರೋದು ಅಂತ ಇಲ್ಲಿ ಅವ್ರು ಹೇಳ್ತಾ ಇರೋದಕ್ಕೆ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.